ಶರಭ. ಈ ಪವಿತ್ರವಾದ ಗಂಗಾ ಮಾತೆಯನ್ನು ಕರೆದುಕೊಂಡು ಹೋಗಬೇಕಾದರೆ ಹೀಗೆ ಭಯ ಭಕ್ತಿಯಿಂದ ಸ್ನಾನ ಸಂಧಾನಗಳಿಂದ ಇದೇ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿಕೊಂಡು ಈ ಪವಿತ್ರವಾದ ಗಂಗಾ ಮಾತೆಗೆ ಪೂಜೆಗೆ ನೈವೇದ್ಯಕ್ಕೆ ಎಲೆ ಅಡಿಕೆ ಚಿಗಳಿ ತಂಬಿಟ್ಟು ನೆನೆಯಕ್ಕಿ ನೆನೆಗಡಲೆ ಕರೆ ಕಣ್ಣಿನ ಕಬ್ಬು ಕೊನೆ ಬಾಳೆಹಣ್ಣುಗಳಿಂದ ಈ ದಿವಸ ಈ ತಾಯಿಗೆ ನಾವು ಮತ್ತು ನೀವೆಲ್ಲರೂ ನೈವೇದ್ಯಗಳನ್ನು ಮಾಡಿಸಿ ಇಂತಪ್ಪ ಸಮಯದಲ್ಲಿ ಒಬ್ಬ ಗುರು ಲಿಂಗ ಜಂಗಮ ಹರ್ದ್ರ ಒಬ್ಬ ಗುರು ಲಿಂಗ ಜಂಗಮ ಮೂರ್ತಿಯಾದ ಜಂಗಮನ ಪಾದೋದಕವಿರಬೇಕು, ಜಂಗಮನ ಪ್ರಸಾದವಿರಬೇಕು. ಇಂತಪ್ಪ ಸಮಯದಲ್ಲಿ ಶ್ರೀ ಗುರು ವೀರಭದ್ರ ದೇವರನ ಶಸ್ತ್ರದ ಪವಾಡವು ಈತನ ಶಸ್ತ್ರ ಪವಾಡವು ಅಡಿಗಡಿಗರ ಶಂಭು ಏ ಶಂಕರ ಈತನ ಶಸ್ತ್ರ ಪವಾಡವು ಅಡಿಗಡಿಗೆ ನಡೆಯಬೇಕು. ಇಂತಪ್ಪ ಸಮಯದಲ್ಲಿ ಕೈಲಾಸ ಚಲ ಕಂದರ ಆಲಯ ಕರೆ ಬೀಜಾಕ್ಷರೇ ಕೃಪವಲಂಬನ ಕರಿ ಹೇ ಮಾತಾ ಅನ್ನಪೂರ್ಣೇಶ್ವರಿ. ಈ ತಾಯಿಗೆ ನಾವು ಮತ್ತು ನೀವೆಲ್ಲರ ನೈವೇದ್ಯಗಳನ್ನು ಮಾಡಿಸಿ ಇಂತಪ್ಪ ಸಮಯದಲ್ಲಿ ಶ್ರೀ ಗುರು ವೀರಭದ್ರ ದೇವರ ಹುಟ್ಟಿದ ಪ್ರತಾಪ ಎಂತೋ ಎಂದರೆ ಈತನು ಸಿಡಿಲು ಮಿಂಚಿನ ಗಂಡ, ಶಿವ ದ್ರೋಗಿಗಳಿಗೆಲ್ಲ ಬಂಡ, ಹಿರಣ್ಣ ರಕ್ಕಸರ ಓಟಿ ನೋಡುವುದಕ್ಕೆ ಈತನು ಸರಗಳನ್ನಾಗಿ ಪಡಿಸಿಕೊಂಡು ಬಿಟ್ಟ. ಮೊಣಕಾಲಲ್ಲಿ ಈತನಿಗೆ ಗಂಟೆ, ಗಣಕಾಲಲ್ಲಿ ಬಾಸಿಂಗ, ಘಣಲ್ ಅನ್ನುತ್ತ ಇಂದು ದೇವತೆಳೆ ತಾಂಡವನ್ನಡಿ ಸರಗಳನ್ನಾಗಿ ಪೋಣಿಸಿಕೊಂಡು ಬಿಟ್ಟ. ಈತನಿಗೆ ಮೊಣಕಾಲಲ್ಲಿ ಗಂಟೆ, ಗಣಕಾಲಲ್ಲಿ ಬಾಸಿಂಗ, ಘಣಲ್ ಎನ್ನುತ್ತ ಇಂದು ದೇವತೆಳೆ ತಾಂಡವ ನಡೆಸಿಬಿಟ್ಟನು. ಅದು ಅಲ್ಲದೆ